ಬೆಂಗಳೂರಿನಲ್ಲಿ ಏನು ಬಸ್ ಆಕ್ಸಿಡೆಂಟ್ ಆಯ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರು ಎಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ನೋಡಿ, ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರೇ ಎಲ್ಲಿದ್ದೀರಾ? ಮಂತ್ರಿ ಆದಮೇಲೆ BMTCಗೆ ಭೇಟಿ ಕೊಟ್ಟಿದ್ದೀರಾ? ಏನು ಕತೆ? BMTCಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ದಂತಾಗಿದೆ ಕಣ್ರಿ. ಬೆಂಗಳೂರಿನಲ್ಲಿ BMTC ಅವ್ರದ್ದು ಆಡಿದ್ದೇ ಆಟ ಅನ್ನೋ ರೀತಿ ಆಗೋಗಿದೆ. ಯಾಕಂತ ಹೇಳಿದ್ರೆ ಈ ರೀತಿ ನಿದರ್ಶನಗಳು ನಮ್ಮ ಮುಂದೆ ಕಣ್ಮುಂದೆ ಸಿಗ್ತಾ ಇದೆ. ಬೇಕಾ ಬಿಟ್ಟು ಬಸ್ಗಳನ್ನು ಓಡಾಡಿಸೋದು. BMTC ಡ್ರೈವರ್ಗಳ ಮೇಲೆ ಯಾರಿಗೂ ಕಂಟ್ರೋಲ್ ಇಲ್ಲ ನೋಡಿ. BMTC ಹತ್ತಿರ ಈ BMTC ಬಸ್ ಹತ್ತಿರ ಬಂತು ಅಂದರೆ ಜೀವ ಬಾಯಿಗೆ ಬಂದಂತಾಗುತ್ತೆ. ಯಾಕಂತ ಹೇಳಿದ್ರೆ ಶರವೇಗದಲ್ಲಿ ಬರ್ತಾ ಇರ್ತಾರೆ ಅವರು, ಆ ಒಂದು ಸ್ಪೀಡಲ್ಲಿ. ಈಗಾಗಲೇ ಸಾವಿರಾರು ಜನರ ಪ್ರಾಣ ಕಸಿದಿದೆ ಈ BMTC. ಕಿಲ್ಲರ್ BMTC ಇದು, ಬರೀ BMTC ಅಲ್ಲ. ಟೂ ವೀಲರ್ಗಳಂತೂ BMTC ಅಕ್ಕಪಕ್ಕ ಓಡಾಡೋ ಹಾಗಿಲ್ಲ. ಆ ಮಟ್ಟಿಗೆ ಇವರು ಸಮೀಪ ಬಂದಾಗ ಈ ಜೀವವನ್ನೇ ಬಾಯಿಗೆ ಬರೆಸಿಬಿಡ್ತಾರೆ. ಆ ರೀತಿ ಬಸ್ಸನ್ನು ಡ್ರೈವ್ ಮಾಡ್ತಾ ಇರ್ತಾರೆ ಇವರು. ಈ ಜನಸಾಮಾನ್ಯರ ಪಾಲಿಗೆ BMTC ಸಾಕ್ಷಾತ್ ಯಮ ಸ್ವರೂಪಿನೇ. ಹೌದು, ಇದು ನಿಜ. ನೋಡಿ ಸಚಿವರೇ, ಮೊದಲು BMTC ಡ್ರೈವರ್ಗಳನ್ನು ಕಂಟ್ರೋಲ್ ಮಾಡಿರಿ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಬೇಕಾ ಬಿಟ್ಟು ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಈ BMTC ಬಸ್ಗಳ ಡ್ರೈವರ್ಗೆ ಹೇಳೋರಿಲ್ಲ ಕೇಳೋರಿಲ್ಲ. ಅವರಿಗೆ ಚೆಕ್ ಮಾಡಿ, ಅವ್ರಿಗೇನಾದರೂ ಕರೆಕ್ಟಾಗಿದ್ದಾರ ಬಸ್ ಓಡಿಸೋದಕ್ಕೆ ಅನ್ನುವಂಥದ್ದು ಎಲ್ಲವನ್ನ ಚೆಕ್ ಮಾಡಿ ನೀವೇನಾದರೂ ಅವರಿಗೆ ಬಸ್ಸನ್ನು ಕೈಯಾಗಿ ಕೊಡ್ತೀರೋ ಓಡಿಸೋದಕ್ಕೆ, ಅಥವಾ ಸುಮ್ಮನೆ ಸ್ಟೇರಿಂಗ್ ಹಿಡಿಯೋಕ್ಕೆ ಬಂತು ಅಂದ ತಕ್ಷಣ ಅವ್ರಿಗೆ ಬಸ್ ಕೊಟ್ಟು ಕಳಿಸ್ತೀರಾ ಅನ್ನುವಂಥ ದೊಡ್ಡ ಪ್ರಶ್ನೆಗಳಿದ್ದಾವೆ ನಮಗೆ. ಈ ಸಚಿವ ಭೈರತಿ ಸುರೇಶ್ ಅವರು ಇವಾಗ ಸಾರಿಗೆ ಸಚಿವರಾಗಿದ್ದಾರೆ. ಅದಾದ ಮೇಲೆ ಒಂದು ಸರಿ ಆದರೂ ಭೇಟಿ ಕೊಟ್ಟಿದ್ದಾರೆ BMTCಗೆ ಅನ್ನುವಂಥದ್ದು. ಸಾರಿಗೆ ಸಚಿವರಾದ ಮೇಲೆ ನೋಡಿ, ಮಂತ್ರಿ ಆದಮೇಲೆ BMTCಗೆ ಭೇಟಿ ಕೊಟ್ಟಿದ್ದಾರೆ ಒಂದು ಸರಿ ಆದರೂ. ಒಂದು ಸರಿ ಭೇಟಿ ಕೊಡಿ, ಇದನ್ನೆಲ್ಲ ಪರಿಶೀಲನೆ ಮಾಡಿ ನೋಡಿ ಯಾರ್ಯಾರಿಗೆ ಕರೆಕ್ಟಾಗಿದ್ದಾರೆ ಬಸ್ ಓಡಿಸೋದಕ್ಕೆ, ಅಥವಾ ಅವರಿಗೆ ಯೋಗ್ಯರಾಗಿದ್ದಾರೆ ಬಸ್ ಡ್ರೈವರ್ ಆಗೋದಕ್ಕೆ, ಜನಗಳ ಪ್ರಾಣವನ್ನು ಕಾಪಾಡ್ತಾರೆ, ಜನಗಳ ಸುರಕ್ಷತೆಗಾಗಿ ಅವರು ಕೆಲಸವನ್ನು ಮಾಡ್ತಾರೆ, ಜವಾಬ್ದಾರಿ ಇದೆ ಅನ್ನೋದಾದರೆ ಅವ್ರ ಕೈಯಲ್ಲಿ ಬಸ್ ಕೊಡಿ, ಪರವಾಗಿಲ್ಲ, ಓಡಿಸಲಿ. ಯಾಕಂದರೆ ಜನಗಳ ಜೀವ ರೀ ಇದು, ಬೆಂಗಳೂರಿನ ಜನತೆಯ ಜೀವ. BMTCಯ ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಅವರು. ಆ ಜವಾಬ್ದಾರಿ ಇರಬೇಕು ಡ್ರೈವರ್ಗೆ. ಬೇರೆ ರಾಜ್ಯಗಳಿಂದ ಬಂದವರಿಗೆ ಈ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೊಟ್ಟು ಬಿಡೋದು ಕೆಲಸವನ್ನು. ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಈ ಎಲೆಕ್ಟ್ರಿಕ್ ಬಸ್ ಡ್ರೈವರು ಮುಖ್ಯವಾಗಿ ಅವರಿಗೆ ಚೆಕ್ ಮಾಡೋರಿಲ್ಲ. ಆತ ಕುಡ್ದಿದ್ದಾನ ಅಥವಾ ಇಲ್ಲವಾ, ಆತ ಏನಾದರೂ ನಶೆ ಪದಾರ್ಥ ತಗೊಂಡಿದ್ದಾನ, ಅವೇನಾದರೂ ಚೆಕ್ ಮಾಡೋದು ಏನೂ ಇಲ್ಲ. ಡೈರೆಕ್ಟಾಗಿ ಬಂದ, ಡ್ಯೂಟಿಗೆ ಏರ್ಕಂಡ, ಬಸ್ ತಗೊಂಡು ಹೋದ. ಆ ಬಸ್ ಡ್ರೈವರ್ಗಳೇ ಅನಿಸೋದಿಲ್ಲ, ಅವರು ಸಣ್ಣ ಪುಟ್ಟ ಹುಡುಗರು ಅನಿಸ್ತಾ ಇರ್ತಾರೆ. ಫೋನಲ್ಲಿ ಮಾತಾಡ್ಕೊಂಡು ಬಸ್ ಡ್ರೈವ್ ಮಾಡ್ತಾ ಇರ್ತಾರೆ. ಬೇಕಾ ಬಿಟ್ಟು ಕೂತ್ಕೋತಾರೆ. ಯಾಕಂತ ಹೇಳಿದ್ರೆ ಎಲೆಕ್ಟ್ರಿಕ್ ಬಸ್ಗೆ ಒಂದು ಗೇರ್ಲೆಸ್ ಬಸ್ಗಳವು, ಎಕ್ಸಲೇಟರ್ ಮೇಲೆ ಕಾಲಿಟ್ರೆ ಸಾಕು ಓಡ್ತಾ ಇರ್ತವೆ. ಅವಕ್ಕೆ ಸ್ಪೀಡ್ ಲಿಮಿಟ್ ಇಲ್ಲ. ಈಗ ನಮ್ಮ BMTC ಬಸ್ಗಳಿದಾವಲ್ಲ, ನಾರ್ಮಲ್ ಡೀಸೆಲಲ್ಲಿ ಓಡುತ್ತಲ್ಲ, ಅವಕ್ಕೆಲ್ಲ ಸ್ಪೀಡ್ ಲಿಮಿಟ್ ಇರುತ್ತೆ. ಈಗೇನು BMTCಗೆ ಎಂಟ್ರಿ ಕೊಡ್ತಾನೆ ಅದಕ್ಕೆ ಚೆಕ್ಕಿಂಗ್ ಆಗುತ್ತೆ, ಅದು ಲಿಮಿಟ್ ಇರುತ್ತೆ. 60 ಅಥವಾ 50, 60ರಲ್ಲೇ ಓಡಬೇಕು, 80 ಒಳಗಡೆ ಓಡಬೇಕು ಬಸ್ಗೆ ಅಂತ ಒಂದು ಲಿಮಿಟ್ ಇರುತ್ತೆ. ಬಟ್ ಈ ಎಲೆಕ್ಟ್ರಿಕ್ ಬಸ್ಸಿಗೆ ಅದು ಯಾವುದೂ ಇಲ್ಲ, ಇತಿಮಿತಿನೇ ಇಲ್ಲ. ಡ್ರೈವರ್ಸ್ಗೂ ಇತಿಮಿತಿ ಇಲ್ಲ, ಬಸ್ಗೂ ಇತಿಮಿತಿ ಇಲ್ಲ. ಸುಮ್ಮನೆ ಓಡಿಸ್ಕೊಂಡು ಒಯ್ತಾ ಇರ್ತಾರಷ್ಟೇ. ಯಾವನಿಗೇನಾಗುತ್ತೆ ಏನಿಲ್ಲ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಡ್ರೈವರ್ಗಳು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.